ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವುದಪ್ಪ ಅಂದರೆ ಮೆಗಾ ಕ್ಲೌಡ್ ಸ್ಟೋರೇಜ್. ಫ್ರೆಂಡ್ಸ್, ಇದು ಕೂಡ ಒಂದು ಆನ್ಲೈನ್ ಸ್ಟೋರೇಜ್. ಆಲ್ರೆಡಿ ನೀವು ಇವಾಗ ಗೂಗಲ್ ಡ್ರೈವ್ನ ಯೂಸ್ ಮಾಡ್ತಾ ಇದ್ದೀರಿ ಅಲ್ವಾ? ಇದು ಅದೇ ಥರನೇ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಒಂದ್ಸರಿ ಲಾಗಿನ್ ಆದ್ಮೇಲೆ ಅಥವಾ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ನಮಗೆ 20 GB ಸಿಗುತ್ತೆ. ಸೊ 20 GB ಸಿಗೋದ್ರಿಂದ ಇದು ಕೂಡ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ. ಫ್ರೆಂಡ್ಸ್, ಮೆಗಾ ಸಿಂಕ್ ಆ್ಯಪ್ ಇದು ವಿಂಡೋಸಿಗೆ ಅಷ್ಟೇ ಅಲ್ಲದೆ ಆಂಡ್ರಾಯ್ಡ್ಗೂ ಕೂಡ ಅವೈಲೇಬಲ್ ಇದೆ. ನೀವು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಮೆಗಾ ಸಿಂಕ್ ಆ್ಯಪ್ ಅಂತ ಸರ್ಚ್ ಕೊಟ್ಟರೆ ನಿಮಗೆ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಡಿ ಕೊಟ್ಟು ರಿಜಿಸ್ಟರ್ ಆಗಿ ನೀವು ಅದನ್ನು ಆಂಡ್ರಾಯ್ಡ್ ಡಿವೈಸಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಹಾಗಿದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಕನ್ಫಿಗರ್ ಮಾಡೋದು ಯಾವ ರೀತಿ, ಅಪ್ಲೋಡ್ ಮಾಡೋದು ಯಾವ ರೀತಿ, ಹಾಗೆ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ನಿಮಗೆ ಈ ಮೆಗಾ ಸಿಂಕ್ ಸೆಟಪ್ ಸಾಫ್ಟ್ವೇರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಮೆಗಾ ಕ್ಲೌಡ್ ಸ್ಟೋರೇಜ್ ಇದನ್ನು ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಇವಾಗ ನಾನು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡ್ತಾ ಇದ್ದೀನಿ. Sagar, items view list, cache not selected, row 1, column 1, 1 of 14, D, desktop column D, documents column D, downloads column 5, 5 of 14. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಫೋಲ್ಡರ್ ಸಿಕ್ಕಿದೆ. ನಾನು ಇವಾಗ ಇದನ್ನ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಓಪನ್ ಮಾಡ್ತಾ ಇದ್ದೀನಿ. Items view list, yesterday grouping expanded, mega sync setup not selected, 1 of 1. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮೆಗಾ ಸಿಂಕ್ ಸೆಟಪ್. ಸೊ ಇದ್ರ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಆಗುತ್ತೆ. Space selected. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಸೆಟಪ್ ಸ್ಟಾರ್ಟ್ ಆಗುತ್ತೆ. On mega sync setup unknown installer language dialog, please select the language combo box, English collapsed. ಓಕೆ ಫ್ರೆಂಡ್ಸ್, ಮೊದಲ ಸ್ಟೆಪ್ ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರುತ್ತೆ. ಇದು ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇರುತ್ತೆ, ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್. ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Spit download mega sync 5.3.0 setup dialog, mega limited, welcome to mega sync 5.3.0 setup will guide you through the installation of mega sync 5.3.0. It is recommended that you close all other applications before starting setup. This will make it possible to update relevant system files without having to reboot your computer. Click next to continue. Next greater button Alt plus N. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಫೋಕಸ್ ನೆಕ್ಸ್ಟ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. I agree. Property page. If you accept the terms of the agreement, click I agree to continue. You must accept the agreement to install MegaSync 5.3.0. Press page down to see the rest of the agreement. Edit read only multi-line mega limited terms of service. Terms. ಓಕೆ ಫ್ರೆಂಡ್ಸ್, ಇವಾಗ ಲೈಸೆನ್ಸ್ ಅಗ್ರಿಮೆಂಟ್ ಬಂದಿದೆ. ನಾನು ಇದನ್ನ ಅಗ್ರಿ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button Alt plus N. ಅಗ್ರಿ ಆಯಿತು. ಇವಾಗ ಫೋಕಸ್ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಮೇಲೆ ಹೋಗಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install property page. Select the start menu folder in which you would like to create the program's shortcuts. You can also enter a name to create a new folder. Edit selected MegaSync. ಓಕೆ ಫ್ರೆಂಡ್ಸ್, ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ, ಇದೆಲ್ಲ ಹೀಗೆ ಇರಲಿ. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List 7 zip not selected, 1 of 24. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button Alt plus B. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install button Alt plus I. ಓಕೆ, ನನಗೆ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಟಪ್ ಸ್ಟಾರ್ಟ್ ಆಗುತ್ತೆ. Next greater unavailable text 0%, delete file, C program data mega.m2.txt, extract runtime 140.dll 100%, extract msvcp 140.dll, extract megasync 5.3.0 setup dialog, mega limited, completing megasync 5.3.0 setup. Megasync 5.3.0 has been installed on your computer. Click finish to close setup. Finish button Alt plus F. ಓಕೆ ಫ್ರೆಂಡ್ಸ್, ಇವಾಗ ಮೆಗಾ ಸಿಂಕ್ ಸೆಟಪ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ನಾನು ಇದನ್ನ ಕ್ಲೋಸ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. ಓಕೆ ಫ್ರೆಂಡ್ಸ್, ಇವಾಗ ನಾನು ಮೆಗಾ ಸಿಂಕ್ ಆಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಇಂದ. MegaSync 1 of 9. ಓಕೆ ಫ್ರೆಂಡ್ಸ್, ಮೆಗಾ ಸಿಂಕ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup mega window, setup mega window, setup mega. ಓಕೆ ಫ್ರೆಂಡ್ಸ್, ಇಲ್ಲಿ ಸೆಟಪ್ ಮೆಗಾ ಅಂತ ಬಂದಿದೆ. ನಾನು ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup mega window, edit protected blank. ನೋಡಿ, ಮತ್ತೆ ಶಿಫ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Edit blank. ಫ್ರೆಂಡ್ಸ್, ಇದೇನಪ್ಪ ಅಂತಂದ್ರೆ ಫಸ್ಟ್ ಎಡಿಟ್ ಬಾಕ್ಸ್ ಇದೆಯಲ್ಲ, ಇದು ನಮ್ಮ ಇಮೇಲ್ ಐ ಡಿ. ಮತ್ತೆ ನಾನು ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Edit protected blank. ಇದು ಪಾಸ್ವರ್ಡ್. ಓಕೆ, ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Forgot password button. ಸೊ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ. ನೀವು ಪಾಸ್ವರ್ಡ್ ಮಾಡ್ತಾರೆ ಇಲ್ಲಿ ರಿಸೆಟ್ ಮಾಡ್ಕೋಬಹುದು. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sign up button. ಇದು ಸೈನ್ ಅಪ್ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ, ನೀವು ಈ ಆಪ್ ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಸೈನ್ ಅಪ್ ಅಂತ ಇರುತ್ತೆ. ಇದ್ರ ಮೇಲೆ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಸೊ ಅದು ಏನಲ್ಲಿ ಕೇಳುತ್ತಪ್ಪ ಅಂತಂದ್ರೆ ನಮ್ಮ ಇಮೇಲ್ ಐ ಡಿ ಕೇಳುತ್ತೆ, ಹಾಗೆ ಪಾಸ್ವರ್ಡ್ ಕೇಳುತ್ತೆ.
ಸೊ ಪಾಸ್ವರ್ಡ್ನ ನೀವು ನಿಮ್ಮ ಇಮೇಲ್ ಐ ಡಿಗೆ ಏನು ಕೊಟ್ಟಿರ್ತೀರೋ ಅದನ್ನೇ ಕೊಡಬೇಕಂತ ಏನು ರೂಲ್ಸ್ ಇಲ್ಲ. ನೀವು ಯಾವ ಪಾಸ್ವರ್ಡ್ ಬೇಕಾದ್ರೆ ಕೊಡ್ಬೋದು, ಮಿನಿಮಮ್ 10 ಕ್ಯಾರೆಕ್ಟರ್ ಇರಬೇಕಷ್ಟೇ. ಓಕೆ, ಸೊ ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ಅಂತಿದೆ, ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಡಿಟ್ ಬ್ಯಾಂಕ್ ಇದೇನಪ್ಪ ಅಂತಂದ್ರೆ ಯೂಸರ್ ನೇಮ್ ಕೇಳ್ತಾ ಇದೆ ಅಥವಾ ಇಮೇಲ್ ಐ ಡಿ ಕೇಳ್ತಾ ಇದೆ. ನಾನು ಟೈಪ್ ಮಾಡ್ತಾ ಇದ್ದೀನಿ SAAG.SSK@gmail.com. ಓಕೆ ಫ್ರೆಂಡ್ಸ್, ನಾನೀಗ ಇಮೇಲ್ ಟೈಪ್ ಮಾಡಿದ್ದೀನಿ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಪಾಸ್ವರ್ಡ್ ಟೈಪ್ ಮಾಡಾಯಿತು. ನಾನೀಗ ಇಲ್ಲಿ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ, ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲಾಗಿನ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup Mega Window. Edit Lenovo H410E. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ Lenovo H10E ಇದೇನಪ್ಪ ಅಂತಂದ್ರೆ ನನ್ನ ಡೆಸ್ಕ್ಟಾಪಿನ ಮಾಡೆಲ್. ಸೊ ನಿಮ್ಮ ಕಂಪ್ಯೂಟರಲ್ಲಿ ಲಾಗಿನ್ ಆದ ತಕ್ಷಣ ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಹೆಸರು ಏನಿರುತ್ತೋ ಅದೇ ಬರುತ್ತೆ. ಓಕೆ, ನನಗಿಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಕಿಪ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Mega Sync dialog storage 109.52 MB/20 GB transfer 0 bytes upload to Mega now. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಒಟ್ಟು ನಾನು ಯೂಸ್ ಮಾಡಿರ್ತಕ್ಕಂಥದ್ದು 109 MB, ಟೋಟಲ್ ಆಗಿ ಖಾಲಿ ಇರೋದು 20 GB ಖಾಲಿ ಇದೆ. ಓಕೆ, ಸೊ ಇವಾಗ ಈ ಮೆಗಾ ಡ್ರೈವ್ಗೆ ಫೈಲ್ ಅಥವಾ ಫೋಲ್ಡರ್ನ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನಿವಾಗ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಡೈರೆಕ್ಟಾಗಿ ನಾವು ದಿಸ್ PC ಅಥವಾ ಫೈಲ್ ಎಕ್ಸ್ಪ್ಲೋರರ್ ಇಂದನೂ ಕೂಡ ಅಪ್ಲೋಡ್ ಮಾಡ್ಕೋಬಹುದು, ಫೈಲ್ ಆಗಿರಲಿ ಅಥವಾ ಫೋಲ್ಡರ್ ಆಗಿರಲಿ. ಓಕೆ, ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. ಫೋಲ್ಡರ್ ವ್ಯೂ ಲಿಸ್ಟ್ Mega City this PC 3 of 9. ಓಕೆ, ನಾನು ದಿಸ್ PC ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. This PC items view list folder. ನಾನು ಇಲ್ಲಿ ಯು ಪ್ರೆಸ್ ಮಾಡ್ತಾ ಇದ್ದೀನಿ. ಯುಟಿಲಿಟೀಸ್ ಸಿಗುತ್ತೆ. ನನ್ನ ಈ ಡ್ರೈವ್ ಅಲ್ಲಿ ನನ್ನ ಫೈಲ್ ಫೋಲ್ಡರ್ಸ್ ಇದೆ. U devices and drives grouping expanded. Utilities E row 3 column 1. ಸೊ ಈಗ ಈ ಡ್ರೈವ್ ಸಿಕ್ಕಿದೆ, ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list Android apps not selected 1 of 31. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲೇದೇ ಆಂಡ್ರಾಯ್ಡ್ ಆಪ್ಸ್ ಅಂತ ಇದೆ. ನಾನು ಇದ್ರ ಮೇಲೆ ಈಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ಸೊ ಈಗ ನಾನು ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ವಿಂಡೋಸ್ 11 ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಶೋ ಮೋರ್ ಆಪ್ಷನ್ಸ್ ಅಂತ ಸಿಗುತ್ತೆ. ಆಮೇಲೆ ನಾನು ಸ್ಪೇಸ್ ಕೀ ಪ್ರೆಸ್ ಮಾಡಿ ಅಪ್ಲೋಡ್ ಟು ಮೆಗಾ ಡ್ರೈವ್ ಅಂತ ಸಿಗುತ್ತೆ ನನಗೆ. ಸೊ ವಿಂಡೋಸ್ 10 ಯೂಸ್ ಮಾಡ್ತಾ ಇರೋರಿಗೆ ಶೋ ಮೋರ್ ಆಪ್ಷನ್ ಸಿಗೋದಿಲ್ಲ. ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಿ ಡೌನ್ಲೋಡ್ ಮಾಡ್ತಾ ಹೋದಂಗೆ ಅಪ್ಲೋಡ್ ಟು ಮೆಗಾ ಡ್ರೈವ್ ಅಂತ ಸಿಗುತ್ತೆ. ಓಕೆ, ನಾನು ಈಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut T Control plus X1 of 4 cut. ಮತ್ತೆ ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಶೋ ಮೋರ್ ಆಪ್ಷನ್ ಸಿಗೋ ತನಕ. Copy rename delete pop-up open pin to compress copy proper open show more cut T pop-up window show more options W10 of 10. ಓಕೆ ಫ್ರೆಂಡ್ಸ್, ಇಲ್ಲಿ ನನಗೆ ಶೋ ಮೋರ್ ಆಪ್ಷನ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Item context menu. ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಟು ಮೆಗಾ ಅಂತ ಸಿಗೋ ತನಕ. Open pin to open add to play with add to equal play in 7 CRs scan with upload to Mega U14 of 32. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಅಪ್ಲೋಡ್ ಟು ಮೆಗಾ ಯು. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Upload to Mega dialog select the upload folder for your files Mega folder /Mega uploads select the upload folder for your files select the upload folder for your files upload to Mega dialog select the upload folder for your files Mega folder /Mega uploads select the upload folder for your files. ಫ್ರೆಂಡ್ಸ್, ಇಲ್ಲಿ ಡಿಫಾಲ್ಟ್ ಆಗಿ ಮೆಗಾ ಅಪ್ಲೋಡ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಅದು ಹಾಗೆ ಇರಲಿ, ನಾವು ಬೇಕಿದ್ರೆ ಆಮೇಲೆ ಅದನ್ನು ಚೇಂಜ್ ಮಾಡ್ಕೋಬಹುದು. ನಾನು ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Mega folder edit read only selected /Mega uploads. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Choose button enter. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Always upload to this destination checkbox not checked. ಫ್ರೆಂಡ್ಸ್, ಇಲ್ಲಿ ಆಲ್ವೇಸ್ ಅಪ್ಲೋಡ್ ಟು ಡೆಸ್ಟಿನೇಷನ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಇದೆ. ಇದನ್ನ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಬೇಡ ಅಂದ್ರೆ ಇರ್ಬೋದು. ಸೊ ಏನಾಗುತ್ತೆ, ಚೆಕ್ ಮಾಡ್ಕೊಂಡ್ರೆ ಪ್ರತಿ ಸಲ ಇದು ಕೇಳದೆ ಅಲ್ಲಿಗೆ ಅಪ್ಲೋಡ್ ಆಗುತ್ತೆ. ಅಥವಾ ನೀವು ಚೆಕ್ ಮಾಡ್ಕೊಂಡ್ರೆ ಸ್ಪೆಸಿಫಿಕ್ ಆಗಿ ನೀವು ಕಸ್ಟಮ್ ಫೋಲ್ಡರ್ನ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಎಂಟರ್. ಓಕೆ, ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಸ್ಪೇಸ್ ಕ್ಯಾನ್ಸಲ್ ಯುಟಿಲಿಟೀಸ್ ಇ new notification from Mega Sync upload complete 18 items uploaded to /Mega uploads actions 1 of 1 window. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ 18 ಐಟಮ್ಸ್ ಅಪ್ಲೋಡ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಅಪ್ಲೋಡ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಅಪ್ಲೋಡ್ ಆದ ನಂತರ ನಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇದು ಅಪ್ಲೋಡ್ ಮಾಡೋ ರೀತಿ. ಓಕೆ ಫ್ರೆಂಡ್ಸ್, ಇವಾಗ ಅಪ್ಲೋಡ್ ಆಗಿರ್ತಕ್ಕಂಥ ಫೈಲ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ವಿಂಡೋಸ್ ಮತ್ತೆ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಟಿಫಿಕೇಶನ್ಸ್ ಯಾರನ್ನು ಓಪನ್ ಮಾಡೋದಕ್ಕೆ. Show hidden icons button. Show hidden icons tooltip. ಫ್ರೆಂಡ್ಸ್, ನಂದು ವಿಂಡೋಸ್ 11 ಆಗಿರೋದ್ರಿಂದ
ಈ ರೀತಿ ನನಗೆ ಶೋ ಹಿಡನ್ ಐಕಾನ್ ಅಂತ ತೋರಿಸ್ತಾ ಇದೆ. ನಿಮ್ಮದು ವಿಂಡೋಸ್ 10 ಆಗಿದ್ದರೆ ಈ ರೀತಿ ತೋರಿಸೋದಿಲ್ಲ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Mega Sync 5.3.0 starting Mega 5.3.0 up to date button 1 of 3 Mega 5.3.0 up to date tooltip. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಮೆಗಾಸಿಂಕ್ 5.30. ಓಕೆ, ನಾನಿವಾಗ ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Mega Sync window. ನಾನೀಗ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಡೌನ್ಲೋಡ್ಸ್ ಅಂತ ಸಿಗೋ ತನಕ. About, open link, upload, download. ಓಕೆ, ಡೌನ್ಲೋಡ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download dialog cloud drive tree view. Download dialog cloud drive tree view level 1. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಲ್ಪ ಇನ್ಆಕ್ಸೆಸಬಲ್ ಆಗಿದೆ. ಇದನ್ನ ಆಕ್ಸೆಸಬಲ್ ಆಗಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ ನಾನೀಗ ಇಲ್ಲಿ ಡೌನ್ಲೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Row 2 level 1. ನೋಡಿ, ರೋ ಟು ಲೆವೆಲ್ 1 ಅಂತಿದೆ. ನಾನೀಗ ಒಂದ್ಸಲ ಇದನ್ನ ರೈಟ್ ಅರ ಕೀ ಪ್ರೆಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. Level 1. ಮತ್ತೆ ರೈಟ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಮತ್ತೆ ನಾನೀಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Row 3 level 1. ಓಕೆ, ಸೊ ಮತ್ತೀಗ ನಾನು ಲೆಫ್ಟ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಕೊಲಾಪ್ಸ್ ಮಾಡೋದಕ್ಕೆ. Mega uploads row 2 name column 1 level 1. ಎಸ್ ಫ್ರೆಂಡ್ಸ್, ನಾನೀಗ ಮತ್ತೆ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Android apps row 3 level 1. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಆಂಡ್ರಾಯ್ಡ್ ಆಪ್ಸ್. ಓಕೆ, ನಾನೀಗ ಇದ್ರ ಮೇಲೆ ಫೋಕಸ್ ಇಟ್ಟು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button enter. ಓಕೆ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download from Mega Dialog. Select the download folder for your files. Local folder. See user Sagar documents Mega downloads. Select the download folder for your files. Download from Mega Dialog. Select the download folder for your files. Local folder. See user Sagar documents Mega downloads. Select the download folder for your files. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದರ ಡಿಫಾಲ್ಟ್ ಲೊಕೇಶನ್ ಎಲ್ಲಿದೆಯಪ್ಪ ಅಂತಂದ್ರೆ ಸಿ ಕೊಲರ್ ಒಳಗಡೆ ಡಾಕ್ಯುಮೆಂಟ್ಸ್ ಒಳಗಡೆ ಮೆಗಾ ಡೌನ್ಲೋಡ್ ಅಂತ ಇರುತ್ತೆ. ನಾನಿಲ್ಲಿ ಇದರ ಮೇಲೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. See user Sagar documents Mega downloads unselected. Choose button enter. ಸೊ ಚೂಸ್ ಇದೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Always download to this destination checkbox not checked. ಸೊ ಇದ್ರ ಚೆಕ್ ಮಾಡ್ಕೊಂಡ್ರೆ ಇಲ್ಲೇ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಇದನ್ನ ಬ್ರೌಸ್ ಮಾಡ್ಕೋಬಹುದು. ಡಿಫಾಲ್ಟ್ ಆಗಿ ಹಾಗೆ ಇರಲಿ, ಚೆಕ್ ಮಾಡೋದೇನು ಬೇಡ. ಮತ್ತೆ ನನ್ನ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button enter. ಓಕೆ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಆಗ್ತಾ ಇದೆ. ನಿಮ್ಮ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆಯೋ ಅಷ್ಟು ಬೇಗ ಡೌನ್ಲೋಡ್ ಆಗುತ್ತೆ. New notification from Mega Sync. Download complete. 18 items downloaded to Mega downloads. Actions 1 of 1 window. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ 18 ಐಟಮ್ ಡೌನ್ಲೋಡ್ ಆಯಿತು. ಸೊ ಇವಾಗ ನಾ ಒಂದ್ಸಲಿ ನಿಮಗೆ ತೋರಿಸ್ಬಿಡ್ತೀನಿ ಎಲ್ಲಿದೆ ನೋಡೋಣ. ನಾನೀಗ ಮತ್ತೆ ಡಾಕ್ಯುಮೆಂಟ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list. Sagar Mega Sync 1 of 9. Location S. Sagar 2 of 9. Sagar. Items view list. ಫ್ರೆಂಡ್ಸ್ ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D. Desktop column 3 of D. Documents column 4 of 14. ಓಕೆ, ಡಾಕ್ಯುಮೆಂಟ್ ಸಿಕ್ಕಿದ್ರೆ ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Balabolka not selected 1 of 6. ನಾನು ಎಂ ಪ್ರೆಸ್ ಮಾಡ್ತಾ ಇದ್ದೀನಿ ಇವಾಗ. M. Mega downloads 3 of 6. ಓಕೆ ಫ್ರೆಂಡ್ಸ್, ಮೆಗಾ ಡೌನ್ಲೋಡ್ ಸಿಕ್ಕಿದೆ. ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Android apps not selected 1 of 6. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಆಂಡ್ರಾಯ್ಡ್ ಆಪ್ಸ್. ಓಕೆ ಫ್ರೆಂಡ್ಸ್, ಈಗ ನಾನು ಈ ಫೈಲ್ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋದಕ್ಕೆ. Items view list. Add guard 3.1.45. App not selected 1 of 18. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, 18 ಐಟಮ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮುಂದಿನ ಭಾಗದಲ್ಲಿ ಈ ಫೈಲ್ ಫೋಲ್ಡರ್ಗಳನ್ನು ಲಿಂಕ್ ಮೂಲಕ ಶೇರ್ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ.